ಶ್ರೀ ಮಹಾಗಣಾಧಿಪತಯೇ ನಮಃ. ಗುರುಭ್ಯೋ ನಮಃ. ನಮಸ್ಕಾರ. ನಾನು ದಿವ್ಯಾ ಸುಬ್ರಹ್ಮಣ್ಯ. ಇವತ್ತು ಈ ವಿಡಿಯೋದಲ್ಲಿ ವೃಷಭ ರಾಶಿಯ ವರ್ಷ ಭವಿಷ್ಯವನ್ನ ನಾನು ತಿಳಿಸೋದಕ್ಕೆ ಬಂದಿದ್ದೀನಿ. ಈ ವರ್ಷ ಯಾವ ಯಾವ ಗ್ರಹ ಸಂಚಾರದಿಂದ ಯಾವ ಯಾವ ರೀತಿಯ ಫಲಗಳು ದೊರೀತವೆ, ಹಾಗೇನೆ ಇಲ್ಲಿ ಗ್ರಹಣಗಳು ಸಂಭವಿಸ್ತವೆ, ಗ್ರಹಣದಿಂದ ಏನು ಪ್ರಭಾವಗಳನ್ನ ಅನುಭವಿಸ್ಬೇಕಾಗುತ್ತೆ, ಹೀಗೆ ಸಾಕಷ್ಟು ವಿಚಾರಗಳನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮುಖ್ಯವಾಗಿ ಅಂತ ಹೇಳ್ಬೇಕು ಅಂದ್ರೆ ಇಲ್ಲಿ ಕೆರಿಯರ್ ಮೇಲಕ್ಕೆ ಬರುತ್ತೆ, ಅಂದ್ರೆ ಒಳ್ಳೆ ತರದಲ್ಲಿ ಗ್ರೋ ಆಗುತ್ತೆ, ಹಣ ಸ್ಥಿರವಾಗಿ ಉಳಿಯುತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. ಮನೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ರಿಲೇಶನ್ಶಿಪ್ ಮತ್ತೆ ಎಮೋಷನಲ್ ಏನು ವಿಚಾರಗಳ ಮೇಲೆ ನೀವು ಮುಖ್ಯವಾದ ಡಿಸಿಷನ್ಸ್ ತಗೊಳ್ಳುವಂಥದ್ದು, ಫಾರಿನ್ ಆಪರ್ಚುನಿಟಿಗಳು ಮತ್ತೆ ಸ್ಪಿರಿಚುವಲ್ ಗ್ರೋತ್ ಕೂಡ ಜಾಸ್ತಿ ಆಗೋದಕ್ಕೆ ಈ ಸಮಯದಲ್ಲಿ ವೃಷಭ ರಾಶಿಯವರಿಗೆ ಅವಕಾಶ ಇರುತ್ತೆ. ಇನ್ನು ಪ್ರಮುಖ ಗ್ರಹ ಸಂಚಾರಗಳ ಬಗ್ಗೆ ನಾವು ನೋಡ್ತೀವಿ. ಸೊ ಪ್ರಮುಖ ಗ್ರಹಗಳು ಅಂತ ಹೇಳಿದ್ರೆ ನಾನು ಯಾವಾಗ್ಲೂ ಹೇಳೋ ಹಾಗೆ ಗುರು ಮತ್ತೆ ಶನಿ ಹಾಗೆ ರಾಹುಕೇತುಗಳು ಅಂತ. ಗುರು ಸಂಚಾರ ಜೂನ್ 2ರವರೆಗೂ ಗುರು ಮಿಥುನದಲ್ಲಿ ಇದ್ದು, ಅಂದ್ರೆ ನಿಮ್ಮ 2ನೇ ಮನೆಯಲ್ಲಿದ್ದು ವೃಷಭ ರಾಶಿಯವರಿಗೆ ತುಂಬಾ ಒಳ್ಳೆಯ ಫಲಗಳನ್ನ ಕೊಡ್ತಾ ಇರ್ತಾನೆ. ಕುಟುಂಬದಲ್ಲಿ ಶಾಂತಿ ಹೆಚ್ಚಾಗಿರುತ್ತೆ, ಸೇವಿಂಗ್ಸ್ ಜಾಸ್ತಿ ಆಗುತ್ತೆ, ಹಣ ಉಳಿತಾಯ ಮಾಡೋದಕ್ಕೆ ಅವಕಾಶ ಇರುವಂಥದ್ದು, ಗೋಲ್ಡ್, ರಿಯಲ್ ಎಸ್ಟೇಟ್, ಮ್ಯೂಚುವಲ್ ಫಂಡ್ಸ್, ಈ ತರ ಯಾವುದೇ ವಿಚಾರದಲ್ಲಿ ನೀವು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ರು ಲಾಭ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಮನಸ್ಸಿನ ಶಕ್ತಿ ಹೆಚ್ಚಾಗತ್ತೆ, ನಿಮ್ಮಿಂದ ಬೇರೆಯವರು ಇನ್ಫ್ಲೂಯೆನ್ಸ್ ಆಗ್ತಾರೆ, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಜಾನ್ವರಿಯಿಂದ ಮಾರ್ಚ್ ನಡುವೆ ರೆಟ್ರೋಗ್ರೇಷನ್ ಅಲ್ಲಿ ಇರೋದ್ರಿಂದ ಇನ್ವೆಸ್ಟ್ಮೆಂಟ್ಸ್ ಮಾಡೋದ್ರ ಮೇಲೆ ಸ್ವಲ್ಪ ಸ್ಲೋ ಆಗಿ ಮಾಡ್ಬೇಕಾಗತ್ತೆ, ಅಥವಾ ಅದರಿಂದ ಬರುವಂತಹ ರಿಟರ್ನ್ಸ್ ಸ್ವಲ್ಪ ಸ್ಲೋ ಆಗಿದೆ ಅಂತ ಅನ್ನಿಸ್ಬೋದು. ಜೂನ್ 2ರ ನಂತರ 2026ರ ಜೂನ್ 2ರ ನಂತರ ಗುರು ಕರ್ಕಾಟಕ ರಾಶಿಗೆ ಮೂವ್ ಆಗ್ತಾನೆ. 3ನೇ ಮನೆ ಇದು ಅತ್ಯಂತ ಉತ್ತಮವಾದಂತಹ ಸ್ಥಳ ಅಂತಾನೆ ಹೇಳ್ಬಹುದು. ಯಾಕೆ ಅಂದ್ರೆ ಇದು ಉಚ್ಚ ಸ್ಥಾನ ಆಗಿರೋದ್ರಿಂದ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಈ ಸಮಯದಲ್ಲಿ, ಕಮ್ಯುನಿಕೇಶನ್ ಚೆನ್ನಾಗಿರುತ್ತೆ. ನಾನು ಯಾವಾಗ್ಲೂ ಹೇಳಿದಾಗೆ 3ನೇ ಮನೆ ಅಂತ ಹೇಳಿದ್ರೆ ರೈಟಿಂಗ್ಗೆ ಮತ್ತೆ ಸೋಷಿಯಲ್ ಮೀಡಿಯಾಗೆ ತುಂಬಾ ಒಳ್ಳೇದು. ಯೂಟ್ಯೂಬ್ ಅಲ್ಲಿ ನೀವೇನಾದ್ರೂ ಗ್ರೋ ಆಗ್ಬೇಕು ಅಂತಿದ್ರೆ ಈ ಟೈಮಲ್ಲಿ ಎಫರ್ಟ್ ಹಾಕಿ. ಇನ್ಸ್ಟಾಗ್ರಾಮು ಇದೆಲ್ಲ ತುಂಬಾ ಬೂಮ್ ಆಗತ್ತೆ, ತುಂಬಾ ಜಾಸ್ತಿ ಆಗುತ್ತೆ ಇದರದ್ದು ಎಫೆಕ್ಟ್. ಮತ್ತೆ ಶಾರ್ಟ್ ಟ್ರಾವೆಲಿಂಗ್ ಅವಕಾಶ ಇರುತ್ತೆ. ಸಿಬ್ಲಿಂಗ್ಸ್ ಜೊತೆಗೆ ಜೂನ್ ನಂತರ ಒಂದು ಸಂಬಂಧ ಸರಿ ಹೋಗೋದಕ್ಕೆ ಅವಕಾಶ ಇರುತ್ತೆ. ಹೊಸ ಹೊಸ ಸ್ಕಿಲ್ ಗಳನ್ನ ಕಲಿಯೋದಕ್ಕೆ ಕೂಡ ಈ ಸಮಯ ಉತ್ತಮವಾದಂತಹ ಸಮಯ ವೃಷಭ ರಾಶಿಯವರಿಗೆ ಅಂತ ಹೇಳ್ಬೋದು. ಇನ್ನು ಮೇಜರ್ ಪ್ಲಾನೆಟ್ ನಾವು ತಗೊಳ್ಳೋದು ಶನಿಯನ್ನ ಅಂತ ಹೇಳಿದೆ. ಶನಿ ಮೀನ ರಾಶಿಯಲ್ಲೇ ಇಡೀ ವರ್ಷ ಇರುವಂತದ್ದು. ಶನಿಯ ಸಂಚಾರ 2.5 ವರ್ಷಕ್ಕೊಂದ್ಸರಿ ಆಗುತ್ತೆ. ಹಾಗಾಗಿ ಇನ್ನು ಈ ವರ್ಷ ಪೂರ್ತಿ ಮೀನ ರಾಶಿಯಲ್ಲೇ ಇರುವಂತದ್ದು. ಈ ಸಮಯದಲ್ಲಿ 11ನೇ ಮನೆ ಆಗಿರೋದ್ರಿಂದ ಕೆರಿಯರ್ ಗ್ರೋತ್ ಸ್ಟ್ರಾಂಗ್ ಆಗಿರುತ್ತೆ. ಹಾಗೇನೆ ನಿಮ್ಮ ಅಣ್ಣ ಅಥವಾ ಎಲ್ಡರ್ ಸಿಬ್ಲಿಂಗ್ಸ್ ಯಾರು ಇರ್ತಾರೆ ಅವರ ಸಪೋರ್ಟ್ ಸಿಗುತ್ತೆ. ಸೋಷಿಯಲ್ ಸರ್ಕಲ್ ಅಂತ ಹೇಳ್ತೀವಲ್ಲ ಅದು ಸ್ಟ್ರಾಂಗ್ ಆಗೋದಕ್ಕೆ ಅವಕಾಶ ಇರುತ್ತೆ. ಮತ್ತೆ ಗೇಮ್ಸ್ ನೀವೇನ್ ಅನ್ಕೊಂಡಿರ್ತೀರಾ ಅದು ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಮಾರ್ಚ್ ಇಂದ ಏಪ್ರಿಲ್ ಒಳಗೆ ಸ್ವಲ್ಪ ಸ್ಟ್ರಕ್ ಆದಂತಹ ಫೀಲಿಂಗ್ ಇರೋದಕ್ಕೆ ಅವಕಾಶ ಇರುತ್ತೆ. ಜುಲೈ 27 ನಂತರ ಸಂಬಂಧಗಳಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ. ಕೆರಿಯರ್ ನಲ್ಲಿ ಲಾಂಗ್ ಟೈಮ್ ಬೆನಿಫಿಟ್ಸ್, ಕೆರಿಯರ್ ಗ್ರೋತ್ ಆಗೋದಕ್ಕೆ ಅವಕಾಶ ಇರುತ್ತೆ ಶನಿಯ ಸಂಚಾರದಿಂದ, 11ನೇ ಮನೆಯ ಸಂಚಾರದಿಂದ. ಯಾವಾಗ್ಲೂ ಎಲ್ಲಾ ಗ್ರಹಗಳು 11ನೇ ಮನೆಯಲ್ಲಿ ಸ್ವಲ್ಪ ಶುಭ ಫಲಗಳನ್ನ ಕೊಡ್ತವೆ. ಇನ್ನು ರಾಹುಕೇತುಗಳ ವಿಚಾರಕ್ಕೆ ಬಂದಾಗ ಡಿಸೆಂಬರ್ 5ರವರೆಗೂ ರಾಹು ಕುಂಭದಲ್ಲಿ 10ನೇ ಮನೆಯಲ್ಲಿದ್ದು, ಕೇತು ಸಿಂಹದಲ್ಲಿ 4ನೇ ಮನೆಯಲ್ಲಿ ಇರುವಂತದ್ದು. ಇದರಿಂದ ಯಾವ ರೀತಿಯ ಫಲಗಳು 18 ತಿಂಗಳಿಗೊಂದ್ಸರಿ ಬದಲಾವಣೆ ಆಗುವಂಥದ್ದು. ಡಿಸೆಂಬರ್ 5ರ ನಂತರ ರಾಹು ಮಕರ ರಾಶಿ ಪ್ರವೇಶ ಮಾಡ್ತಾನೆ 9ಕ್ಕೆ. ಕೇತು ಬಂದು 3ನೇ ಮನೆಗೆ, ಕರ್ಕಾಟಕ ರಾಶಿ 3ನೇ ಮನೆ ಆಗುತ್ತೆ, 3ನೇ ಮನೆಗೆ ಪ್ರವೇಶ ಮಾಡ್ತಾನೆ. ರಾಹು 10ನೇ ಮನೆಯಲ್ಲಿ ಇರೋದ್ರಿಂದ ಜಾನ್ವರಿ ಟು ಡಿಸೆಂಬರ್ ಏನಿದೆ ಇಲ್ಲಿ ನಿಮ್ಗೆ ಕೆರಿಯರ್ ನಲ್ಲಿ ದೊಡ್ಡ ಬದಲಾವಣೆಗಳು ಆಗೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಉದ್ಯೋಗಕ್ಕೆ ಸಂಬಂಧಿಸಿದಂಗೆ ದೊಡ್ಡ ಬದಲಾವಣೆಗಳಾಗೋದಕ್ಕೆ ಅವಕಾಶ ಇರುತ್ತೆ. ಪ್ರಮೋಷನ್ ಸಿಗೋದಿಕ್ಕೆ, ಟ್ರಾನ್ಸ್ಫರ್ ಆಗೋದಿಕ್ಕೆ, ಸಡನ್ ಜಾಬ್ ಚೇಂಜ್ ಮಾಡ್ಬೇಕೇನಾದ್ರು ನೀವು ಟ್ರೈ ಮಾಡ್ತಾ ಇದ್ರೆ ಅಂದ್ರೆ ನಿಮ್ ಮೈಂಡ್ ಅಲ್ಲೇ ಇರಲ್ಲ ಜಾಬ್ ಚೇಂಜ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಕೆಲಸ ಸಿಗೋದು, ಅಂದ್ರೆ ಜಾಬ್ ಚೇಂಜ್ ಆಗುತ್ತೆ ಅಂತ. ಗೌರ್ಮೆಂಟ್ ಕನೆಕ್ಷನ್ ಜಾಸ್ತಿ ಆಗುತ್ತೆ. ನೇಮ್ ಫೇಮ್ ಬರೋದಕ್ಕೆ ಅವಕಾಶ ಇರುತ್ತೆ. ಆಫೀಸ್ ಪಾಲಿಟಿಕ್ಸ್ ತುಂಬಾ ಜಾಸ್ತಿ ಆಗಿರುತ್ತೆ. ವರ್ಕ್ ಪ್ರೆಷರ್ ಜಾಸ್ತಿ ಆಗಿರುತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬಹುದು ರಾಹುವಿನ ಈ ಸಂಚಾರದಿಂದ ಅಂತ. ಮತ್ತೆ ಕೇತು ಇನ್ನು 4ನೇ ಮನೆಯಲ್ಲಿದ್ದು ಜಾನ್ವರಿಯಿಂದ ಡಿಸೆಂಬರ್ ಆಲ್ಮೋಸ್ಟ್ ಫಸ್ಟ್ ವೀಕ್ ವರ್ಗು ನಮ್ಗೆ ಫ್ಯಾಮಿಲಿ ಮತ್ತೆ ಎಮೋಷನಲ್ ಸೈಡ್ ಏನಿದೆ ಈ ಸೈಡ್ಗೆ ಸ್ವಲ್ಪ ಪ್ರಭಾವ ಬೀರ್ತಾ ಇರ್ತಾರೆ. ಮನಸ್ಸಿಗೆ ಶಾಂತಿ ಕಡಿಮೆ ಇದೆ, ಆಲ್ರೆಡಿ ನಮಗೆ ಕಡಿಮೆನೆ ಇರುತ್ತೆ ಈ ವೃಷಭ ರಾಶಿಯವರಿಗೆ. ಮನೆ ಬದಲಾವಣೆ ಆಗುವಂಥದ್ದು, ರಿನೋವೇಷನ್ ಮಾಡ್ಬೇಕು ಅಂತ ಇರೋದು. ಆದ್ರೆ ನೀವು ತಾಯಿಯ ಹೆಲ್ತ್, ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡ್ಬೇಕಾಗುತ್ತೆ. ಹಾಗೇನೆ ಒಂದು
ಪೂಜೆ ಪುನಸ್ಕಾರಗಳನ್ನ ಮಾಡೋದ್ರಿಂದ ನಿಮಗೆ ಪಾಸಿಟಿವಿಟಿ ಅಟ್ರಾಕ್ಟ್ ಆಗೋದು ತುಂಬಾ ಬೇಗ ಆಗುತ್ತೆ. ಸ್ಪಿರಿಚುವಲ್ ಗ್ರಹ ಆಗಿರೋದ್ರಿಂದ ಪೂಜೆ ಪುನಸ್ಕಾರಗಳನ್ನ ಹೆಚ್ಚಾಗಿ ಮಾಡ್ತಾ ಹಣವನ್ನ ಅಟ್ರಾಕ್ಟ್ ಮಾಡಬಹುದು. ಇನ್ನೊಂದು ಸಾಮಾನ್ಯವಾಗಿ ಫಾರಿನ್ ಟ್ರಾವೆಲ್ ಮತ್ತೆ ಹೈಯರ್ ಎಜುಕೇಶನ್ ಹೋಗ್ತಿದೀವಿ, ಏನಾದ್ರೂ ಉನ್ನತ ಶಿಕ್ಷಣಕ್ಕೆ ಹೋಗ್ತಿದೀವಿ, ಅಥವಾ ಸ್ಪಿರಿಚುವಲ್ ನಾಲೆಡ್ಜ್ ನ ಗೇನ್ ಮಾಡ್ಕೊಳ್ಬೇಕು ಅಂತ ಟ್ರೈ ಮಾಡ್ತಾ ಇದೀವಿ, ಫಾರಿನ್ ಎಕ್ಸ್ಚೇಂಜ್ ಫಾರಿನ್ ಜೊತೆಗೆ ವ್ಯವಹಾರ ಮಾಡ್ತಿದೀವಿ ಅಂತ ಅನ್ನೋರ್ಗೆ ಈ ಗ್ರಹ ಸಂಚಾರದಿಂದ ಶುಭ ಫಲಗಳು ದೊರೀತವೆ ಈ ವರ್ಷದಲ್ಲಿ. ಇನ್ನು ಕಮ್ಯುನಿಕೇಶನ್ ಹೆಚ್ಚಾಗುತ್ತೆ, ಮತ್ತೆ ಸ್ವಲ್ಪ ನಿಮ್ಗೆ ಭಯ ಅಂತ ಏನಿರುತ್ತಲ್ಲ ಅದು ಸ್ವಲ್ಪ ಕಡಿಮೆ ಆಗುತ್ತೆ. ಸೆಲ್ಫ್ ಕಾನ್ಫಿಡೆನ್ಸ್ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಮತ್ತೆ ನೀವು ಯಾವುದೇ ಅಬ್ಸ್ಟಕಲ್ಸ್ ಬಂದ್ರು ಅದನ್ನ ಓವರ್ಕಮ್ ಮಾಡ್ತೀನಿ ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಮ್ಗೆ ಈ ಸಮಯದಲ್ಲಿ ಹೆಚ್ಚಾಗಿರುತ್ತೆ. ಇನ್ನು ಗ್ರಹಣ ಫಲಗಳನ್ನ ನಾವು ನೋಡ್ಕೊಳ್ಳೋದಾದ್ರೆ ಇದು 19 ಫೆಬ್ರವರಿ 2026 ಸೋಲಾರ್ ಎಕ್ಲಿಪ್ಸ್ ಕುಂಭ ರಾಶಿಯಲ್ಲಿ ಆಗ್ತಾ ಇರುವಂತದ್ದು 10ನೇ ಮನೆಯಲ್ಲಿ. ಸೊ ಇಲ್ಲಿ ಇವ್ರಿಗೆ ಕೆರಿಯರ್ ನಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ 3 ತಿಂಗಳು ಇರುತ್ತೆ ಹೆಚ್ಚು ಕಡಿಮೆ ಅಂತ ಹೇಳ್ತೀವಿ. ಬಾಸ್ ಮತ್ತೆ ಕೆಲಸ ಮಾಡೋರ್ ನಡುವೆ ತುಂಬಾ ಕ್ಲಾಶಸ್ ಆಗ್ತಾ ಇರುತ್ತೆ. ರಿಲಿಜಿಯನ್ ಗಳ ನಡುವೆ ಕ್ಲಾಶಸ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೇನೆ ತುಂಬಾ ಪ್ಲಾನ್ ಮಾಡ್ಕೊಂಡು ನೀವು ಈ ಸಮಯದಲ್ಲಿ ಕೆಲಸಗಳನ್ನ ಮಾಡ್ಬೇಕಾಗತ್ತೆ ಅಂತ. ಇನ್ನು ನೆಕ್ಸ್ಟ್ ಎಕ್ಲಿಪ್ಸ್ ಅಂತ ಹೇಳಿದ್ರೆ, ನೆಕ್ಸ್ಟ್ ಗ್ರಹಣ ಅಂತ ಅಂದ್ರೆ ಲೂನಾರ್ ಎಕ್ಲಿಪ್ಸ್ ಅಂತ ಹೇಳಿ ಚಂದ್ರಗ್ರಹಣ ಕನ್ಯಾ ರಾಶಿಯಲ್ಲಿ ಆಗ್ತಾ ಇರುವಂತದ್ದು. ಲವ್ ಲೈಫ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಬೀಳುತ್ತೆ, ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಮಕ್ಕಳ ಎಜುಕೇಶನ್ ಮೇಲೆ ತುಂಬಾ ಫೋಕಸ್ ಮಾಡ್ಬೇಕಾಗುತ್ತೆ, ಮತ್ತೆ ಟ್ರೇಡಿಂಗು ಇನ್ವೆಸ್ಟ್ಮೆಂಟ್ಸ್ ನ ಅವಾಯ್ಡ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಜನರಲ್ ಆಗಿ ನಾವು ಬೇರೆ ಹೇಳ್ತೀವಿ, ಆದ್ರೆ ಗ್ರಹಣಗಳ ವಿಚಾರಕ್ಕೆ ಬಂದಾಗ 3 ತಿಂಗಳ ಕಾಲ ನೀವು ಇನ್ವೆಸ್ಟ್ಮೆಂಟ್ ಗಳ ವಿಚಾರದಲ್ಲಿ ತುಂಬಾ ಹುಷಾರಾಗಿ ಇರ್ಬೇಕಾಗುತ್ತೆ. ಇನ್ನು 12 ಆಗಸ್ಟ್ 2026 ಅದು ಕೂಡ ಮತ್ತೆ ಸೂರ್ಯಗ್ರಹಣನೇ ಆಗಿರುತ್ತೆ. ಈ ಸಮಯದಲ್ಲಿ ಮನೆ ಬದಲಾವಣೆ, ವೆಹಿಕಲ್ ರಿಪೇರಿ ಮಾಡಿಸೋದು ಆಗೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಮದರ್ ಇಂದ ಸ್ವಲ್ಪ ಎಮೋಷನಲ್ ಇಶ್ಯೂಸ್ ಆಗುತ್ತೆ, ಫ್ಯಾಮಿಲಿ ಡಿಸ್ಟರ್ಬ್ ಆಗೋದಕ್ಕೆ ಅವಕಾಶ ಇರುತ್ತೆ. ಅದರಲ್ಲೂ ತಾಯಿಯ ವಿಚಾರದಲ್ಲಿ ನೀವು ತುಂಬಾ ಜಾಗರೂಕತೆಯಿಂದ ಇರ್ಬೇಕಾಗುತ್ತೆ ಈ ರಾಶಿಯವರು ಅಂತ ಹೇಳ್ಬೋದು. ಇನ್ನು 28 ಆಗಸ್ಟ್ 2026 ಇರುವಂತಹ ಲೂನಾರ್ ಎಕ್ಲಿಪ್ಸ್ ಅಂತ ಏನ್ ಹೇಳ್ತೀವಿ, ಅದರಿಂದ ಫ್ರೆಂಡ್ ಸರ್ಕಲ್ ಚೇಂಜ್ ಆಗೋದಕ್ಕೆ ಅವಕಾಶ ಇರುತ್ತೆ, ಇನ್ಕಮ್ ಹೆಚ್ಚಾಗೋದಕ್ಕೆ ಅವಕಾಶ ಇರುತ್ತೆ. ಸೋಷಿಯಲ್ ಮೀಡಿಯಾ ಇಂದ ಒಂದು ಕೆಲವು ನೆಗೆಟಿವಿಟಿಯನ್ನ ತಗೊಂಡು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕಾಗುತ್ತೆ ಈ ಸಮಯದಲ್ಲಿ ಅಂತ ಹೇಳ್ಬೋದು. ವೃಷಭ ರಾಶಿಯಲ್ಲಿ ಒಂದು ವಿಭಾಗಗಳನ್ನ ಮಾಡ್ತಾ ಹೋದ್ರೆ ಕೆರಿಯರ್ ಮತ್ತೆ ಬಿಸ್ನೆಸ್ ಗೆ ಬೆಸ್ಟ್ ಗ್ರೋತ್ ಇರುವಂತಹ ಸೆಕ್ಟರ್ಗಳು ಯಾವ್ದಪ್ಪ ಅಂತ ಹೇಳಿದ್ರೆ, IT ಸೆಕ್ಟರ್ ಅಲ್ಲಿ ಇರೋರು, ಮೀಡಿಯಾದಲ್ಲಿ ಇರೋರು, ಬ್ಯೂಟಿ ಸೆಕ್ಷನ್ ಅಲ್ಲಿ, ಫ್ಯಾಷನ್, ಅಸ್ಟ್ರಾಲಜಿ ಮತ್ತೆ ಕೌನ್ಸಿಲಿಂಗ್ ಕೋಚಿಂಗ್ ಮಾಡ್ತಾರಲ್ಲ, ಬ್ಯಾಂಕಿಂಗ್, ಫೈನಾನ್ಸ್, ಗವರ್ಮೆಂಟ್ ಸೆಕ್ಟರ್ ನಲ್ಲಿ ಇರೋರಿಗೆ, ರಿಯಲ್ ಎಸ್ಟೇಟ್ ನಲ್ಲಿ ಇರೋರಿಗೂ ಕೂಡ ಇದು ಒಂದು ಒಳ್ಳೆಯ ಒಂದು ಇಯರ್ ಅಂತ ಹೇಳ್ಬೋದು. ಆರ್ಕಿಟೆಕ್ಚರ್ ಇರೋರು, ಈ ತರ ಫೀಲ್ಡ್ ಅಲ್ಲಿ ಇರೋರಿಗೆ ಇದು ಪಾಸಿಟಿವ್ ಆದಂತಹ ಇಯರ್. ಇನ್ನು ಮೇಜರ್ ಕೆರಿಯರ್ ಬದಲಾವಣೆಗಳೇನಾದ್ರೂ ಇದೆಯಾ ಅಂತ ಅಂದ್ರೆ, ಸ್ವಲ್ಪ ಪ್ರಮೋಷನ್ಸ್ ಬರ್ಬೇಕು ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಚಾಲೆಂಜಸ್ ನೇ ನೀವು ಅಕ್ಸೆಪ್ಟ್ ಮಾಡ್ಬೇಕಾಗುತ್ತೆ. ರಾಹು 10ನೇ ಮನೆಯಲ್ಲಿ ಸಂಚಾರ ಮಾಡುವಂತ ಸಮಯದಲ್ಲಿ ಸಡನ್ ಚೇಂಜಸ್ ಆಗುವಂತ ಚಾನ್ಸಸ್ ಇರುತ್ತೆ. ಬಿಸ್ನೆಸ್ ಎಕ್ಸ್ಪ್ಯಾನ್ಷನ್ ಗೆ ಕೂಡ ಇಲ್ಲಿ ಸಮಯ ಚೆನ್ನಾಗಿರುವಂತಹ ಸಮಯ ಅಂತ ಹೇಳ್ಬೋದು. ಇನ್ನು ಫೈನಾನ್ಸ್ ವಿಚಾರಕ್ಕೆ ಬಂದಾಗ ಸ್ಟೇಬಲ್ ಮತ್ತೆ ಸ್ಟ್ರಾಂಗ್ ಒಂದು ಮನಿ ಫ್ಲೋ ಇರುವಂತಹ ವರ್ಷ ಅಂತ ಹೇಳ್ಬೋದು. ಫ್ಯಾಮಿಲಿ ಕೂಡ ಈ ಸಮಯದಲ್ಲಿ ನಿಮ್ಗೆ ಸಪೋರ್ಟಿವ್ ಆಗಿರೋದಕ್ಕೆ ಅವಕಾಶ ಇರುತ್ತೆ. ಮೆಡಿಕಲ್ ಎಕ್ಸ್ಪೆನ್ಸಸ್ ಈ ಸಮಯದಲ್ಲಿ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ವೃಷಭ ರಾಶಿಯವರಿಗೆ ಅವಕಾಶ ಇರುತ್ತೆ. ನೀವು ಅದರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡ್ಬೇಕು. ಮತ್ತೊಮ್ಮೆ ವೃಷಭ ರಾಶಿಯವರಿಗೆ 2026ನೇ ಇಸ್ವಿಯ ವರ್ಷಕ್ಕೆ ಸ್ವಾಗತ ಹೇಳ್ತಾ ನಿಮ್ಗೆ ಶುಭಾಶಯಗಳನ್ನ ಕೊಡ್ತಾ ಈ ವಿಡಿಯೋನ ಮುಗಿಸ್ತೀನಿ.